ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮಾ. ಮೈಸೂರಿನ ಓಡಿಪಿ ಸಂಸ್ಥೆಯ ವತಿಯಿಂದ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಹಿಳಾ ಸಬಲೀಕರಣದ ಉದ್ದೇಶದೊಂದಿಗೆ ನಡೆದ ಈ ಬೃಹತ್ ಕಾರ್ಯಕ್ರಮದಲ್ಲಿ ಸಾವಿರಾರು ಮಹಿಳೆಯರು ಪಾಲ್ಗೊಂಡು ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದರು. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ. ನನ್ನ ಹೆಸರು ಶಶಿರೇಖಾ. ನಾವು ಇಲ್ಲಿ ಓಡಿಪಿ ಸಂಸ್ಥೆಯಿಂದ ಹಾಗೂ ಮಹಿಳೋದಯ ಮಹಿಳಾ ಒಕ್ಕೂಟದಿಂದ 115ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಂತ ಫಿಲೋಮಿನಾ ಕ್ರೀಡಾಂಗಣದ ಸಭಾಂಗಣದಲ್ಲಿ ಆಚರಿಸುತ್ತಿದ್ದೇವೆ. ನಮ್ಮ ಎಲ್ಲ ಜಿಲ್ಲೆಗಳ 4 ಜಿಲ್ಲೆಗಳಾದ ಮೈಸೂರು, ಮಂಡ್ಯ, ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಗಳಿಂದ 2500 ಮಹಿಳೆಗಳು ಇಲ್ಲಿ ಬಂದಿದ್ದಾರೆ, ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದು ನಮ್ಮ ನಿರ್ದೇಶಕರಾದ ವಂದನೀಯ ಸ್ವಾಮಿ ಟೆನ್ರಿ ಕುರಿಯನ್ ರವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಹಾಗೂ ನಮ್ಮ ಎಲ್ಲ ಪರವಾಗಿ ನಾನು ಮಹಿಳೋದಯ ಸಬಲೀಕರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂದು ಬೆಳಗ್ಗೆ 8:30ಕ್ಕೆ ಮೈಸೂರಿನ ಐತಿಹಾಸಿಕ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸಂಭ್ರಮ ಮನೆ ಮಾಡಿತ್ತು. 100 ದ್ವಿಚಕ್ರ ವಾಹನಗಳು ಹಾಗೂ ಆಟೋ ರಿಕ್ಷಾಗಳ ರ್ಯಾಲಿಗೆ ಚಾಲನೆ ನೀಡಲಾಯಿತು. ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿದ ಈ ಜಾಗೃತಿ ರ್ಯಾಲಿಯು ಸೇಂಟ್ ಫಿಲೋಮಿನಾ ಕಾಲೇಜಿನ ಆವರಣದವರೆಗೆ ಸಾಗಿ ಮಹಿಳಾ ಸಂಘಟನೆಯ ಶಕ್ತಿಯನ್ನು ಸಾರಿತು. ಬಳಿಕ ಸೇಂಟ್ ಫಿಲೋಮಿನಾ ಕಾಲೇಜಿನ ಒಳಾಂಗಣ ಸಭಾಂಗಣದಲ್ಲಿ ಸಮಾರೋಪ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈಸೂರಿನ ಧರ್ಮಾಧ್ಯಕ್ಷರು ಹಾಗೂ ಓಡಿಪಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಪಾಲ್ಗೊಂಡು ಮಹಿಳೆಯರನ್ನುದ್ದೇಶಿಸಿ ಮಾತನಾಡಿದರು. ಈ ಸಮಾರಂಭದಲ್ಲಿ ಮೈಸೂರು, ಮಂಡ್ಯ, ಕೊಡಗು ಹಾಗೂ ಚಾಮರಾಜನಗರ ಜಿಲ್ಲೆಗಳಿಂದ ಸುಮಾರು 2500ಕ್ಕೂ ಹೆಚ್ಚು ಮಹಿಳಾ ಪ್ರತಿನಿಧಿಗಳು ಭಾಗವಹಿಸಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಮಹಿಳೆಯರಿಗೆ ಪ್ರೇರಣಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಶೇಷವೆಂದರೆ ರೈತ ಮಹಿಳೆಯರು ಬೆಳೆದ ಉತ್ಪನ್ನಗಳ ಮಾರಾಟಕ್ಕಾಗಿ 15 ಮಳಿಗೆಗಳನ್ನು ಹಾಕಲಾಗಿದ್ದು ಮಹಿಳಾ ಸ್ವಾವಲಂಬನೆಗೆ ಹೆಚ್ಚಿನ ಒತ್ತು ನೀಡಲಾಗಿತ್ತು. ನಮ್ಮ ಈ ಒಂದು ಮಹಿಳಾ ಕಾರ್ಯಕ್ರಮದಲ್ಲಿ ಮಹಿಳೆಯರೇ ಉತ್ಪನ್ನ ಮಾಡಿದಂತಹ ಒಂದು ಉತ್ಪನ್ನಗಳನ್ನು ಇಲ್ಲಿ FPO ಮಹಿಳೆಯರು ಹಾಗೂ ನಮ್ಮ ಸಂಘದ ಸದಸ್ಯರು ಉತ್ಪನ್ನ ಮಾಡಿದಂತಹ ಪದಾರ್ಥಗಳನ್ನು 15 ಮಳಿಗೆಗಳಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಅದು ಒಂದು ಅವರ ಸಬಲೀಕರಣದ ಒಂದು ದ್ಯೋತಕ ಅಂತ ನಾವು ಹೇಳಬಹುದು. ಚೆನ್ನಾಗಿ ಕಾರ್ಯಕ್ರಮಗಳು ಕೂಡ ಅವರು ಆಯೋಜನೆ ಮಾಡ್ಕೊಂಡಿದ್ದಾರೆ. ಇಂತಿಂಥ ಸಾಲಲ್ಲಿ ಇಂತಿಂಥದೇ ಇರಬೇಕು, ಹೀಗೆ ನಾವು ವ್ಯಾಪಾರ ವಹಿವಾಟುಗಳನ್ನು ನಡೆಸಬೇಕು ಅನ್ನೋ ಒಂದು ಅರಿವನ್ನು ನಾವು ಅವ್ರಿಗೆ ನೀಡಿದ್ದೀವಿ. ಅದರದ್ದು ಒಂದು ಪರಿಣಾಮವಾಗಿ ಅವರು ಇಲ್ಲಿ ಅವರೇ ತಯಾರು ಮಾಡಿರುವಂತಹ ಉತ್ಪನ್ನಗಳನ್ನು ತಂದಿಟ್ಕೊಂಡಿದ್ದಾರೆ. ಅಂದ್ರೆ ಮಹಿಳೆಯರ ಸ್ವಯಂ ಉದ್ಯೋಗದಲ್ಲಿ ಅವರ ಒಂದು ಉತ್ಪಾದನೆ ಮಾಡಿರತಕ್ಕದನ್ನ ಮಳಿಗೆಗಳಲ್ಲಿ ಇಟ್ಟು ಇವತ್ತು ಮಾರಾಟ ಮಾಡಿದ್ರು. ಇದು ಎಷ್ಟು ದಿನದವರೆಗೂ ಇರುತ್ತೆ ಮೇಡಮ್? ಇಲ್ಲ, ಎಲ್ಲೇ ಕಾರ್ಯಕ್ರಮ ನಮ್ದು ಮಹಿಳಾ ಕಾರ್ಯಕ್ರಮಗಳು ಎಲ್ಲೇ ನಡೆದ್ರು ಕೂಡ ಅಲ್ಲಿ ಅವರ ಉತ್ಪನ್ನಗಳನ್ನ ತಂದು ಇಟ್ಟು ಮಾರಾಟ ಮಾಡ್ತಾರೆ. ಜೊತೆಗೆ ಬೇರೆ ಸಂದರ್ಭದಲ್ಲೂ ಇವಾಗ ಲೀಜರ್ ಪೀರಿಯಡ್ ಅಂತ ಅಂದ್ರೆ ಬೇರೆ ಏನೋ ಕಾರ್ಯಕ್ರಮ ಇಲ್ಲದೆ ಇರೋನು ನಮ್ಮ ಆಫೀಸ್ಗೆ ತರ್ತಾರೆ. ಮತ್ತೆ ಬೇರೆ ಬೇರೆ ಒಂದೊಂದು ಸಾಮಾಜಿಕ ಕಾರ್ಯಕ್ರಮಗಳು ಎಲ್ಲಿ ನಡೆಯುತ್ತೋ ಅಲ್ಲಿ ನಾವು ಅವ್ರಿಗೆ ಉತ್ತೇಜನ ನೀಡ್ತೀವಿ. ನಿಮ್ಮ ಒಂದು ಮಳಿಗೆಗಳನ್ನ ಅಲ್ಲಿ ಇಟ್ಟು ಇವಾಗ ಎಕ್ಸಿಬಿಷನ್ ಅಲ್ಲೂ ಕೂಡ 1 ತಿಂಗಳು ನಡೆಸಿದ್ರು. ನಮ್ಮ ಒಂದು ಓಡಿಪಿ ಕಡೆಯಿಂದ ಯಾವ್ದಾದ್ರು ಒಂದು ಸ್ಟಾಲ್ ಇದ್ದೇ ಇರುತ್ತೆ ಪ್ರತಿ ವರ್ಷನೂ. ಅವರು ಎಲ್ಲಾ ಸಂಘಗಳಿಂದಲೂ ಎಷ್ಟು ಸಾಧ್ಯನೋ ಒಂದು 4 ದಿನ ಒಂದೊಂದು ಸಂಘದವರು ಅಂತ ಅಲ್ಲಿ ಅವರ ಉತ್ಪನ್ನ ಹೋರಾಟಗಳನ್ನ ಮಾಡ್ತಾರೆ. ಆ ರೀತಿಯಲ್ಲಿ ಇವತ್ತು ನಮ್ಮ ಈ ಮಹಿಳಾ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇಲ್ಲೂ ಕೂಡ ಮಳಿಗೆಗಳನ್ನ ಇಟ್ಟಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಚೈತ್ರ ಅಂತ. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಇಂದು ನಮ್ಮ ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಸ್ವಾಮಿ ಫಾದರ್ ಟೆನ್ನಿ ಕುರಿಯನ್ ರವರು ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ವಿನೂತನವಾಗಿ ಮಾಡಬೇಕಂತ ಚಿಂತನೆ ಮಾಡಿ ಬೆಳಿಗ್ಗೆ 8:30 ಗಂಟೆಗೆ ಅರಮನೆ ಮುಂಭಾಗದ ಕೋಟೆ ಆಂಜನೇಯ ದೇವಸ್ಥಾನದಿಂದ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಅಂದ್ರೆ ಅಲ್ಲಿದ್ದ ಹೊರಟು ರಾಮಸ್ವಾಮಿ ಸರ್ಕಲ್ ಮತ್ತೆ
ರೈಲ್ವೆ ಸ್ಟೇಷನ್ ಮಾರ್ಗವಾಗಿ ಈ ಒಂದು ಕಾಲೇಜಿನ ಒಳಾಂಗಣಕ್ಕೆ ಬಂದು ತಲುಪಿದ್ದೀವಿ. ಅಂದ್ರೆ ಮಹಿಳೆಯರು ಯಾರು ಒಂದು ವಾಹನಗಳನ್ನ ಚಲಾಯಿಸ್ತಾರೆ, ಟೂ ವೀಲರ್ಸ್ ಮತ್ತೆ ಆಟೋ ಚಾಲಕರು, ನಮ್ಮ ಸಂಘದಲ್ಲಿರುವಂತಹ ಮಹಿಳೆಯರು ಯಾರು ತಮ್ಮ ಸ್ವ ಉದ್ಯೋಗ ಅಂದ್ರೆ ತಮ್ಮ ಆಟೋ ಚಾಲನೆಯಿಂದ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಮಹಿಳೆಯರು ಅಡುಗೆ ಮನೆಯಿಂದ ಆಗಸದೆಡೆಗೆ ಅವರು ಯಾವ ರೀತಿ ಬೆಳೀತಾರೆ ಮತ್ತು ಅವರು ತಮ್ಮ ಕಾಲ ಮೇಲೆ ತಾವು ನಿಂತು ಯಾವ ರೀತಿ ಜೀವನವನ್ನು ಸಾಗಿಸ್ತಾರೆ, ಅವರು ಯಾವ ರೀತಿ ಶಕ್ತಿವಂತರಾಗಿದ್ದಾರೆ ಅನ್ನೋದನ್ನ ತೋರ್ಪಡಿಸೋದಕ್ಕೋಸ್ಕರ ಈ ಒಂದು ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಜಾಥಾ ತುಂಬಾ ಯಶಸ್ವಿಯಾಗಿ ನೆರವೇರಿದೆ. ಇದಕ್ಕೆ ನಮ್ಮ ಸಂಸ್ಥೆಯ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮಹಿಳಾ ಸಮುದಾಯಕ್ಕೆ ಹೊಸ ಭರವಸೆ ಮೂಡಿಸುವಲ್ಲಿ ODP ಸಂಸ್ಥೆಯ ಈ ಕಾರ್ಯಕ್ರಮ ಯಶಸ್ವಿಯಾಯಿತು. ಮಹಿಳೆಯರ ಅಭಿವೃದ್ಧಿಗಾಗಿ ಸಂಸ್ಥೆಯು ನಿರಂತರವಾಗಿ ಶ್ರಮಿಸುತ್ತಿದೆ ಎನ್ನುವುದಕ್ಕೆ ಇಂದಿನ ಬೃಹತ್ ಸಮಾವೇಶವೇ ಸಾಕ್ಷಿ. ಮಹಿಳೆಯರಿಗೆ ಆರ್ಥಿಕ ಅಭಿವೃದ್ಧಿಗಾಗಿ ಮೌಲ್ಯವರ್ಧನೆ ಘಟಕ ಅಂತ ಮಾಡಿ ಅದರಲ್ಲಿ ವಿಶೇಷವಾಗಿ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ 10 ರಿಂದ 15 ಜನ ಮಹಿಳೆಯರನ್ನು ಸೇರಿಸಿ ಒಂದು ಮೌಲ್ಯವರ್ಧನ ಸಂಘಗಳು ಅಂತ ಮಾಡಿ ಅದರ ಮುಖಾಂತರ ಸ್ಥಳೀಯವಾಗಿ ಬೆಳೆಯುವಂತಹ ಬೆಳೆಗಳನ್ನ, ಕೃಷಿ ಬೆಳೆಗಳನ್ನ ತೆಗೆದು ಅದರಲ್ಲಿ ಮೌಲ್ಯವರ್ಧನ ವಸ್ತುಗಳನ್ನು ಮಾಡ್ತಾರೆ. ವಿಶೇಷವಾಗಿ ಈಗ ಹುಲಿವಾನ, ಮಂಡ್ಯ ಜಿಲ್ಲೆ ಹುಲಿವಾನವರು ರಾಗಿ ಮತ್ತೆ ನವಣೆಯಲ್ಲಿ ವಿಶೇಷ ತಿಂಡಿಗಳನ್ನು ಮಾಡ್ತಾರೆ. ಮಂಡ್ಯ ಅಂದ್ರೆ ವಿಶೇಷವಾಗಿ ಕಬ್ಬಿಗೆ ವಿಶೇಷತೆ. ಆ ಕಬ್ಬಿನಿಂದ ಬೆಲ್ಲವನ್ನು, ಸಾವಯವ ಬೆಲ್ಲವನ್ನು ಮಾಡಿ ಮಾರಾಟವನ್ನು ಮಾಡಿ ತಮ್ಮ ಆದಾಯವನ್ನು ಪಡೆದುಕೊಳ್ತಾರೆ. ಅದ್ರ ಬಗ್ಗೆ ನಮ್ಮ ಇವರೇ ಬೆನ್ನಿಡವರು. ನಾವು ODP ಸಂಸ್ಥೆಯವರು ನನ್ನ ಮೌಲ್ಯವರ್ಧನೆ ಮಾಡಿರೋದು. ನಾನು ಅದಕ್ಕೆ ತುಂಬ ವೆರೈಟಿ ಎಲ್ಲ ಕಲ್ತ್ಕೊಂಡು ನಾನು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದವರು ಹೋಗಿ ಪ್ರಶಸ್ತಿಯನ್ನು ಪಡ್ಕೊಂಡು ಈ ಫೀಲ್ಡ್ಗೆ ಬಂದಮೇಲೆ ಸಿರಿಧಾನ್ಯ ಪ್ರಾಡಕ್ಟ್ ಅಂತ ತಗೊಂಡ್ಮೇಲೆ ಸಿರಿಧಾನ್ಯ ತಿಂಡಿಗಳನ್ನು ಮಾಡಿ ಅದನ್ನೆಲ್ಲ ಇದು ಮಾಡ್ತೀನಿ. ಇದೇ ತರ ಹೆಚ್ಚಿನ ಸುದ್ದಿಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವುದನ್ನ ಮರಿಬೇಡಿ.